ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ಹಿರಿಯರಾದಂಥ ಅಶೋಕ್ ಪಟ್ಟಣ್ ಅವರು, ಮಾಂತೇಶ್ ಕೌಜಲ್ಗಿ ಅವರು, ರಾಜು ಸೇಠ್ ಅವರು, ವಿಶ್ವಾಸ್ ವೈದ್ಯ ಅವರು, ಲಕ್ಷ್ಮಣ್ ಸವದಿ ಅವರು, ಪ್ರಕಾಶ್ ಹುಕ್ಕೇರಿ ಅವರು, ಪ್ರತಿಯೊಬ್ಬರು ಕೂಡ ಯುವಕರಿಗೆ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೆಸರನ್ನು ಪ್ರಸ್ತಾವನೆ ಮಾಡಿದರು. ಅದೇ ರೀತಿ ಖರ್ಗೆ ಸಾಹೇಬರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಮತ್ತು ಅವರು ನಮ್ಮ ಪಕ್ಷ ನಮ್ಮ ಮೇಲೆ ಇಟ್ಟು ಏನು ಯುವಕರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ಬೆಳಗಾವಿಯಿಂದಾಗಲಿ ಚಿಕ್ಕೋಡಿಯಿಂದಾಗಲಿ 2 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರುವಂತೆ ಕೆಲಸ ಮಾಡ್ತೀವಿ. ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲ ಇದೆ. ಆ ಗೊಂದಲ ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿ ಎಲ್ಲವೂ ಸೇರಿ ಅನುಕೂಲ ಆಗುತ್ತೆ. ಪ್ರಸ್ತುತ ಏನು ಹೇಳಲಿಕ್ಕೆ ಬರೋದಿಲ್ಲ, ಬಟ್ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಅನುಕೂಲ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಇನ್ನೊಂದು ಕಾಂಗ್ರೆಸ್ನ ಅಕೌಂಟ್ ಅನ್ನ ಸೀಸ್ ಮಾಡಿದ್ದಾರೆ, ಫ್ರೀಸ್ ಮಾಡಿದ್ದಾರೆ. ಸೊ ಇದೆಲ್ಲ ಹೇಗೆ ನೋಡಿ, ಇವತ್ತೇ ಬೆಳಗ್ಗೆ ನಮ್ಮ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಪ್ರೆಸ್ ಮೀಟ್ ಮಾಡಿ ಇಡೀ ದೇಶಕ್ಕೆ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಈಗ ನೋಡ್ತಾ ಇದ್ವಿ ಕೇಜ್ರಿವಾಲ್ನವ್ರನ್ನು ಕೂಡ ಕೇಜ್ರಿವಾಲ್ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತ. ಸೊ ಇದೆಲ್ಲ ಇಲೆಕ್ಷನ್ನಲ್ಲಿ ಬೇರೆ ವಿರೋಧ ಪಕ್ಷಗಳನ್ನು ಹೆದರಿಸುವಂಥ ಟ್ಯಾಕ್ಟಿಕ್ಸ್ ಅಷ್ಟೇ ಅಂತ ಹೇಳ್ಬೋದು. ಪಟ್ಟಿ ಬಿಡುಗಡೆ ಆಗಿದೆ, ಸಮಾಧಾನ ಆಗಿದೆ, ಆದರೆ ಅಲ್ಲೊಂದು ಸ್ವಲ್ಪ ಅಸಮಾಧಾನ ಇದೆಯಲ್ಲ, ಅದನ್ನ ಹೇಗೆ ನಿಭಾಯಿಸ್ತೀವಿ? ನೋಡಿ, ಸಹಜ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪಕ್ಷ, ಭಾಳಷ್ಟು ಆಕಾಂಕ್ಷಿಗಳಿರ್ತಾರೆ. ಆದರೂ ಕೂಡ BJP ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪಕ್ಷದಲ್ಲಿ ಅಷ್ಟೇನು ಗೊಂದಲಗಳು, ಅಸಮಾಧಾನಗಳಿಲ್ಲ. ಎಲ್ಲೆಲ್ಲ ಅಸಮಾಧಾನಗಳಿದ್ದಾವೆ ಅವ್ರನ್ನ ಎಲ್ಲರಿಗೂ ಹೋಗಿ ಭೇಟಿಯಾಗಿ, ನಾವು ಖುದ್ದಾಗಿ ಭೇಟಿಯಾಗಿ ಸಮಾಧಾನ ಮಾಡ್ತೀವಿ. 1-2 ಕಡೆ ಇದೆ, ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಕೂಡ ಯಾರು ಇಚ್ಛೆ ಪಟ್ಟಿದ್ರು, ಯಾರು ಅಪೇಕ್ಷೆ ಪಟ್ಟಿದ್ರು ಅಂಥವ್ರನ್ನ ಫೋನ್ ಮುಖಾಂತರ ಅಥವಾ ಅವ್ರನ್ನ ಕರೆಸಿ ಮಾತಾಡಿ ಸಮಾಧಾನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.